Hello and welcome to Panchajanya IAS. Today in this session we are going to see the current affairs of 3rd July 2024. Now let us look at the topics that today we are going to discuss. So ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಯಾವೆಲ್ಲ ಒಂದು ಟಾಪಿಕ್ಸ್ ಡಿಸ್ಕಸ್ ಮಾಡಲಿದ್ದೀವಿ ಅಂತಂದ್ರೆ ಹಿಯರ್ 116 people killed in a stamped at prayer meet in ಉತ್ತರ ಪ್ರದೇಶ್ ಅಂತ ಇದೆ. ಸೊ ಈ ಒಂದು ಟಾಪಿಕ್ ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರುತ್ತೆ. ಓಕೆ, ಸೊ ಇದು GS ಪೇಪರ್ 3 ನಲ್ಲಿ ಬರುತ್ತೆ. ಹಾಗೆ ನೆಕ್ಸ್ಟ್ ಆರ್ಟಿಕಲ್, ಜೈಶಂಕರ್ ಟು ರೆಪ್ರೆಸೆಂಟ್ ಇಂಡಿಯಾ ಇನ್ ಪ್ಲೇಸ್ ಆಫ್ ಮೋದಿ ಆಟ್ SCO ಸಮಿಟ್, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಬರುತ್ತೆ. ಸೊ ಈ ಒಂದು ಸಮಿತಿಯಲ್ಲಿ ಈ ಜೈಶಂಕರ್ ಅವರು ಪಾಲ್ಗೊಳ್ಳಲಿದ್ದಾರೆ. ಸೊ ಈ ರೀತಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಬಂದ್ರೆ ನಮಗೆ ಓಕೆ. ಸೊ ಇಲ್ಲಿ SCO ಅನ್ನೋದು ಏನಾಗುತ್ತೆ, ಇಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆ ಆಗುತ್ತೆ. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಆರ್ಟಿಕಲ್, ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಪ್ರೊಟೋಟೈಪ್ ಎಕ್ಸ್ಪೆಕ್ಟೆಡ್ ಟು ಬಿ ರೆಡಿ ಬೈ 2028-29 ಅಂತ ಕೇಳಿದ್ದಾರೆ. ಸೊ ಈ ಒಂದು ಟಾಪಿಕ್ ಮೇಲೆ 2024 ಪ್ರಿಲಿಮ್ಸ್ ನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಡೈರೆಕ್ಟ್ ಆಗಿರುವಂತ ಕ್ವಶನ್ ಅದು. ಓಕೆ, ಸೊ ಆ ಒಂದು ಕ್ವಶನ್ ನೋಡೋಣ. ಸೊ ಇದು ನಮಗೆ GS ಪೇಪರ್ ಪೇಪರ್ 3 ನಲ್ಲಿ ನಮಗೆ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಅಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ, ಆಂತರಿಕ ಭದ್ರತೆ ಅನ್ನುವಂತ ಒಂದು ಟಾಪಿಕ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫ್ಯಾಕ್ಟ್ ಚೆಕ್ ಯೂನಿಟ್ ನೀಡೆಡ್ ಟು ಪ್ರೊಟೆಕ್ಟ್ ಪೀಪಲ್ ಫ್ರಮ್ ಫೇಕ್ ನ್ಯೂಸ್ ಅಂತ ಇದೆ. ಸೊ ಹಿಯರ್ ನಮಗೆ ಫೇಕ್ ನ್ಯೂಸ್ ಏನಾಗುತ್ತೆ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾವು GS ಪೇಪರ್ 2 ಅಂಡರ್ ಪಾಲಿಟಿ ಅಡಿಯಲ್ಲಿ ಸ್ಟಡಿ ಮಾಡ್ತೀವಿ. ಅಂದ್ರೆ ನಕಲಿ ಸುದ್ದಿಗಳಂತ. ಎಂಜಿನಿಯರ್ ರಶೀದ್ ಗೇಟ್ಸ್ ಕಸ್ಟಡಿ ಪ್ಯಾರೋಲ್, ಈ ಪ್ಯಾರೋಲ್ ಟು ಟೇಕ್ ದ ಓತ್ ಆಸ್ MP ಅಂತ ಇದೆ. ಸೊ ಈ ಪ್ಯಾರೋಲ್ ಅಂತ ಟಾಪಿಕ್ ಮೇಲೆ ನಮ್ಗೆ 2021ರಲ್ಲಿ ಪ್ರಿಲಿಮ್ಸ್ ನಲ್ಲಿ ಡೈರೆಕ್ಟ್ ಕ್ವಶನ್ ಬಂದಿದೆ. ಓಕೆ, ಸೊ ಹೀಗಾಗಿ ಈ ಟಾಪಿಕ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾವು GS 2 ಪೇಪರ್ ನಲ್ಲಿ ಪಾಲಿಟಿ ಅಂಡರ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಹಾಗೆ ಸೊ ಹಿಯರ್ ಟೆಕ್ಸ್ಟ್ ಆಫ್ ಲಾಸ್ ಚೇಂಜ್ಡ್ ಬಟ್ ಕ್ರಿಮಿನಲ್ ಜಸ್ಟಿಸ್ ಅಡ್ಮಿನಿಸ್ಟ್ರೇಷನ್ ಅವೇಟ್ಸ್ ರಿಪೋರ್ಟ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಇತ್ತೀಚೆಗೆ ಒಂದು 3 ಹೊಸ ಕಾನೂನುಗಳನ್ನ, ಕ್ರಿಮಿನಲ್ ಕಾನೂನುಗಳನ್ನ ಜಾರಿಗೆ ತರಲಾಗಿದೆ. ಸೊ ಅದರ ಒಂದು ವ್ಯವಸ್ಥೆಯಲ್ಲಿ ಅದನ್ನ ಅಳವಡಿಸಿಕೊಳ್ಳಲಿಕ್ಕೆ ಯಾವೆಲ್ಲ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನೋಡಿದ್ದೀವಿ. ಸೊ ಇದು ನಮಗೆ GS ಪೇಪರ್ 2 ನಲ್ಲಿ ಪಾಲಿಟಿ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಆರ್ಟಿಕಲ್. ಸೊ ಇವಾಗ ಟಾಪಿಕ್ಸ್ ನಾವು ಇವಾಗ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಏನಿದೆ ಅಂತಂದ್ರೆ 116 ಪೀಪಲ್, ಓಕೆ, 116 ಪೀಪಲ್ ಕಿಲ್ಡ್ ಇನ್ ಸ್ಟ್ಯಾಂಪ್ಡ್. ಓಕೆ, ಸೊ ಇಲ್ಲಿ ಇದಕ್ಕೆ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ ಕಾಲ್ ತುಳಿತ ಅಂತ ಕರಿತೀವಿ. ಕಾಲ್ ತುಳಿತ. ಸೊ ಇದು ನಮ್ಗೆ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅಂತ ಬರುತ್ತೆ. ಸೊ ಇದರಲ್ಲಿ ಏನ್ ಮಾಡಲಾಗಿದೆ, NDMA ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಬರುತ್ತೆ. ಸೊ ಇದರ ಅಡಿಯಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ 12 ಒಂದು ವಿಕೋಪಗಳನ್ನ, ಓಕೆ, 12 ವಿಕೋಪಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ನೋಟಿಫೈಡ್ ಡಿಸಾಸ್ಟರ್ ಅಂತ ಕರೀತಾರೆ. ಓಕೆ, ನೋಟಿಫೈಡ್ ಡಿಸಾಸ್ಟರ್ ಅಂತ ಗುರುತಿಸಿದ್ದಾರೆ. ಸೊ ಅದರಲ್ಲಿ ಈ ರೀತಿಯ ಒಂದು ಇನ್ಸಿಡೆಂಟ್ ಕಂಡು ಬರೋದಿಲ್ಲ. ಸೊ ಇದು ನಾಟ್ ಪಾರ್ಟ್ ಆಫ್ ದಿ 12 ನೋಟಿಫೈಡ್ ಡಿಸಾಸ್ಟರ್. ಓಕೆ, ಆದ್ರೂ ಕೂಡ ಇದು ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಈ ರೀತಿ ಇನ್ಸಿಡೆಂಟ್ ಬಂದಾಗ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಹಾಗೆ ಅದರಲ್ಲಿ ಬರುವಂತ NDMA ಆಗಿರ್ಬೋದು ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಏನಾಗಿದೆ ಅಂತಂದ್ರೆ UPಯಲ್ಲಿ ಹತ್ರಾಸ್ ಅನ್ನುವಂತ ಒಂದು ಜಿಲ್ಲೆ ಬರುತ್ತೆ. ಆ ಒಂದು ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಸೊ ಅದರಲ್ಲಿ ಸರಿಸುಮಾರು 200 ಪರ್ಸನ್ ಏನಾಗಿದ್ದಾರೆ, ಇಂಜೂರ್ಡ್ ಆಗಿದ್ದಾರೆ. ಹಾಗೆ ಕೆಲವು ಜನರು ಸಾವು ಕೂಡ ಆಗಿದೆ. ಓಕೆ, ಸೊ ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕಂದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕಾಲ್ ತುಳಿತ ಅಂತಂದ್ರೆ ಏನು. ಓಕೆ, ಸೊ ಈ ರೀತಿ ಇನ್ಸಿಡೆಂಟ್ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ
ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ವ್ಯವಸ್ಥಿತವಾದ ಯೋಜನೆ ಮತ್ತು ಜನರ ಕ್ರಮಬದ್ಧ ಚಲನೆ ಮತ್ತು ಸಭೆಯ ಮೇಲ್ವಿಚಾರಣೆ ಆಗಿದೆ. ಸೊ ಈ ಒಂದು ಉತ್ತರ ಪ್ರದೇಶದ ಒಂದು ಇನ್ಸಿಡೆಂಟ್ ಅನ್ನ ನೋಡಿದ್ರೆ, ಆ ಸಭೆಗೆ ಸೇರಿದಂತಹ ಒಂದು ಜನರ ಏನಾಗಿದೆ ಅಂತಂದ್ರೆ ಕಾಲ್ ತುಳಿತದಿಂದ, ಅಂದ್ರೆ ಗದ್ದಲದಿಂದ, ಅತಿ ಹೆಚ್ಚಿನ ಒಂದು ಗದ್ದಲದಿಂದ ಏನಾಗಿದೆ ಅಂತ ಸಾವನ್ನ ಒಪ್ಪಿದ್ದಾರೆ. ಸೊ ಇದನ್ನ ಏನಂತ ಕರಿತೀವಿ ನಾವು? ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಒಂದು ಕ್ರಮಬದ್ಧವಾದ ಚಲನೆ. ಓಕೆ, ಅಂದ್ರೆ ಆ ಒಂದು ಸಭೆಯಲ್ಲಿರುವಂತಹ ಜನರ ಒಂದು ಸರಿಯಾದ ಮೂವ್ಮೆಂಟ್ ಇದ್ರೆ, ಓಕೆ, ಅದನ್ನ ಮೇಲ್ವಿಚಾರಣೆಯನ್ನ ಮಾಡೋದಕ್ಕೆ ನಾವೇಂತ ಕರಿತೀವಿ? ಕ್ರೌಡ್ ಮ್ಯಾನೇಜ್ಮೆಂಟ್. ಸೊ here ಕಾಲ್ ತುಳಿತಕ್ಕೆ ಕಾರಣಗಳೇನು ಅಂತ ಇದೆ. ಸೊ ಇದು ನಮಗೆ ಮೇನ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರಚನಾತ್ಮಕ ವೈಫಲ್ಯಗಳಂತ ಬರುತ್ತೆ. ಏನಂತಂದ್ರೆ ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆಯನ್ನ ಜನರಿಗೆ ಏನ್ ಮಾಡಿರೋದಿಲ್ಲ, ಒದಗಿಸಿರೋದಿಲ್ಲ. ಸೊ ಅಲ್ಲಿ ಬ್ಯಾರಿಕೇಡ್ ಹಾಕಿರೋದಾಗಿರ್ಬೋದು, ಹಾಗೆ ಸೂಕ್ತವಾದಂತ ವ್ಯವಸ್ಥೆಗಳಾದ ನೀರಿನ ವ್ಯವಸ್ಥೆ, ಓಕೆ, ಸರಿಯಾದ ರೀತಿಯಲ್ಲಿ ಅಲ್ಲಿ ನೈರ್ಮಲ್ಯ ಇಲ್ಲದಿರುವಂತ ಕಾರಣ ಕೂಡ ಏನಾಗುತ್ತೆ. ಸೊ ಈ ರೀತಿಯ ಒಂದು ಇನ್ಸಿಡೆಂಟ್ ಗಳಿಗೆ ಏನಾಗುತ್ತೆ, ಕಾರಣವಾಗತ್ತೆ. ಹಾಗೆ ವಿದ್ಯುತ್ ಮತ್ತು ಅಗ್ನಿ ದುರಂತಗಳಿಂದ ಕೂಡ ಏನಾಗತ್ತೆ ಅಂತಂದ್ರೆ ಸೊ ಕಾಲ್ ತುಳಿತ ಉಂಟಾಗಲಿಕ್ಕೆ ಕಾರಣವಾಗತ್ತೆ. ಓಕೆ, ಸೊ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ದಿಢೀರಾಗಿ ಏನಾದ್ರೂ ಬೆಂಕಿ ಹತ್ತಿಕೊಂಡ್ರೆ ಸೊ ಅಲ್ಲಿ ಏನಾಗ್ತಾರೆ, ಜನ ಭಯಭೀತರಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಸೊ ಅಲ್ಲಿ ಗದ್ದಲ ಉಂಟಾಗಿ ಸೊ ಅಲ್ಲಿ ಸ್ಪಾಟ್ ಅಲ್ಲಿ ಏನಾಗ್ಬೋದು ಅಂತಂದ್ರೆ ಅಲ್ಲಿ ಕಾಲ್ ತುಳಿತಗಳು ಉಂಟಾಗ್ಬೋದು. ಹಾಗೆ ಜನ ಸಮೂಹದ ವರ್ತನೆ. ಓಕೆ, ಸೊ ನೀವೆಲ್ಲಾದ್ರೂ ಫಂಕ್ಷನ್ ನ ನೋಡಿದ್ರೆ, ಅಥವಾ ಈ ಒಂದು ಪಾಲಿಟಿಕಲ್ ಒಂದು ಎಲೆಕ್ಷನ್ ಕ್ಯಾಂಪೇನ್ ಅಂತ ಬರುತ್ತೆ ನೋಡಿ. ಓಕೆ, ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡುವ ಸಂದರ್ಭದಲ್ಲಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ಸರತಿ ಸಾಲಿನಲ್ಲಿ ನಿಲ್ದೆ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಸಾಲನ್ನ ಬಿಟ್ಟು ಏನ್ ಮಾಡ್ತಾರೆ, ಆಹಾರವನ್ನ ಪಡಿಲಿಕ್ಕೆ ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ಗದ್ದಲ ಏನಾಗತ್ತೆ, ಅಂತಹಲ್ಲಿ ಕಾಲ್ ತುಳಿತ ಉಂಟಾಗತ್ತೆ. ಇನ್ನು ಸೆಲಿಬ್ರಿಟಿಗಳ ಫೋಟೋಗ್ರಾಫರ್ನ ಪಡಿಲಿಕ್ಕೆ ಜನ ಕ್ಯೂ ಓಕೆ, ಸೊ ಏನ್ ಮಾಡ್ತಾರೆ, ಸೆಲ್ಫಿ ತಗೊಳ್ಳಿಕ್ಕೆ. ಸೊ ಈ ರೀತಿಯ ಒಂದು ಸಂದರ್ಭದಲ್ಲಿ ಕೂಡ ಏನಾಗುತ್ತೆ, ಕಾಲ್ ತುಳಿತಗಳು ಉಂಟಾಗತ್ತೆ. ನೆಕ್ಸ್ಟ್ ಅಸಮರ್ಪಕ ಭದ್ರತೆ. ಸೊ ಈ ರೀತಿಯ ಒಂದು ಇನ್ಸಿಡೆಂಟ್ ಹಾಗೆ ಅಂದ್ರೆ ಎಲ್ಲಿಯಾದ್ರೂ ಗದ್ದಲಗಳಿದ್ದಾಗ ಸರ್ಕಾರ ಏನ್ ಮಾಡೋದು ಅಥವಾ ಪೊಲೀಸ್ ಏನ್ ಮಾಡತ್ತೆ ಅಂತಂದ್ರೆ ಆ ಒಂದು ಗುಂಪನ್ನ ಚದರಿಸಲಿಕ್ಕೆ ಅಶ್ರವಾಯು ಅಂತ ಬರುತ್ತೆ. ಓಕೆ, ಸೊ ಅಂದ್ರೆ ಆ ನೀರಿನಿಂದ ಏನ್ ಮಾಡ್ತಾರೆ ಅಂತಂದ್ರೆ ಅವರನ್ನ ಸೊ ಆ ಗುಂಪನ್ನ ಚದರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹೀಗಾಗಿ ಭಯಭೀತರಾದಂತ ಜನ ಏನ್ ಮಾಡ್ತಾರೆ, ಅವಾಗ ಎದುರು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹೀಗಾಗಿ ಇದು ಕೂಡ ಕಾರಣ ಆಗತ್ತೆ. ಹಾಗೆ ಆಡಳಿತ ಸಂಸ್ಥೆಗಳ ನಡುವಿನ ಸಮನ್ವಯದ ಕೊರತೆ. ಸೊ ಇಲ್ಲಿ ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು, ಹಾಗೆ ಪೊಲೀಸರಾಗಿರ್ಬೋದು, ಆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಇವುಗಳ ನಡುವೆ ಸರಿಯಾದ ಒಂದು ಹೊಂದಾಣಿಕೆ ಕೊರತೆಯಿಂದ ಏನಾಗುತ್ತೆ, ಸೊ ಈ ರೀತಿ ಒಂದು ಇನ್ಸಿಡೆಂಟ್ಗಳು ಕಾರಣವಾಗತ್ತೆ. ಸೊ ಈ ಒಂದು ಇನ್ಸಿಡೆಂಟ್ಗೆ ಓಕೆ, ಸೊ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಇದನ್ನ ನಿಯಂತ್ರಣದಲ್ಲಿಡ್ಲಿಕ್ಕೆ ಸೊ ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನೋದು ಏನ್ ಮಾಡಿದೆ ಅಂದ್ರೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ, ಮಾರ್ಗಸೂಚಿಗಳನ್ನ ಕೊಟ್ಟಿದೆ. ಹಾಗಿದ್ರೆ ಯಾವ ಮಾರ್ಗಸೂಚಿಗಳಂತಂದ್ರೆ ಸಂಚಾರವನ್ನ ನಿಯಂತ್ರಿಸೋದು. ಸೊ ಇಲ್ಲಿ ಅತಿಯಾದಿ ಯಾವ್ದಾದ್ರು ಒಂದು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಇಷ್ಟೇ ಜನರನ್ನ ನೀವು ಕೂಡಿಸ್ಬೇಕಂತ ಒಂದು ಮಿತಿಯನ್ನು ಹಾಕಿರ್ತಾರೆ. ಓಕೆ, ಸೊ ಆ ರೀತಿ ಏನ್ ಮಾಡ್ತಾರೆ, ಇಲ್ಲಿ ನಿಯಂತ್ರಣವನ್ನ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಪಾದಚಾರಿಗಳಿಗೆ. ಸೊ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಸಂದರ್ಭದಲ್ಲಿ ಸೊ ಅವರಿಗೆ ಆ ಒಂದು ಉದ್ದೇಶಿತ ಮಾರ್ಗವನ್ನ ತಲುಪಲಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಅಡ್ವಾನ್ಸ್ ಆಗಿ ಅವ್ರಿಗೆ ನಕ್ಷೆಗಳನ್ನ ತೋರಿಸ್ಬೇಕು. ಓಕೆ, ಸೊ ಹೀಗಾಗಿ ಜನ ದಾರಿ ತಪ್ಪೋದಿಲ್ಲ, ಅಂದ್ರೆ ಒಂದೇ ಕಡೆ ಏನಾಗೋದಿಲ್ಲ, ಜನ ಅಸೆಂಬಲ್ ಆಗೋದಿಲ್ಲ. ಇದರಿಂದ ಏನ್ ಮಾಡ್ಬೋದು, ಆ ಒಂದು ಸ್ಥಳದಲ್ಲಿ ಈ ಒಂದು ಇನ್ಸಿಡೆಂಟ್ ಅನ್ನ ತಡೆಗಟ್ಟಬಹುದು. ಹಾಗೆ ಸೊ ಇಲ್ಲಿ CCTV ಕ್ಯಾಮ್ರಾಗಳನ್ನ ಕಾರ್ಯಕ್ರಮದ ಆಯೋಜನೆ ಸಂದರ್ಭದಲ್ಲಿ CCTV ಕ್ಯಾಮ್ರಾಗಳನ್ನ ಅಳವಡಿಸಿಕೊಳ್ಳೋದು ಏನ್ ಮಾಡಿದೆ, ಕಡ್ಡಾಯ ಮಾಡಿದೆ. ಹಾಗೆ ಸೊ ಇಲ್ಲಿ ಕಾರ್ಯಕ್ರಮದ ಆಯೋಜನೆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಅಲ್ಲಿ ವಿದ್ಯುತ್ ಆಗಿರ್ಬೋದು, ಅಗ್ನಿ ಸುರಕ್ಷತಾ ಸ್ಥಾನಗಳನ್ನ ಓಕೆ, ಸೊ ಇನ್ ಕೇಸ್ ಏನಾದ್ರು ಫೈರಿಂಗ್ ಆದ್ರೆ ಓಕೆ, ಅಗ್ನಿ ಹತ್ಕೊಂಡ್ರೆ ಅದನ್ನ ನಿಂದಿಸ್ಲಿಕ್ಕೆ ಅಂದ್ರೆ ಮುನ್ನೆಚ್ಚರಿಕೆವಾಗಿ ಸೊ ಅಲ್ಲಿಂದಿಷ್ಟು ಬೆಂಕಿ ನಂದಿಸುವಂತಹ ಸಾಧನಗಳನ್ನ ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಇರಿಸಿಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಈ ಒಂದು ಟಾಪಿಕ್ ಕುರಿತಾಗಿರುವಂತಹ ಮಾಹಿತಿ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. Here, Jaishankar to represent India in place of Modi at SCO summit in ಕಜಕಿಸ್ತಾನ್ ಅಂತ ಇದೆ. ಸೊ ಇಲ್ಲಿ ಕಜಕಿಸ್ತಾನದಲ್ಲಿ ಒಂದು ನಡೆಯಲಿರುವಂತ SCO ಸಮಿತಿ ಅಂದ್ರೆ ಶಾಂಘೈ
ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಬರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸಮಿತಿಗೆ, ಸೊ ಇಲ್ಲಿ ಮೋದಿ ಅವರ ಬದಲಾಗಿ ಯಾರು ರಿಪ್ರೆಸೆಂಟ್ ಮಾಡಲಿದ್ದಾರೆ? ಜೈಶಂಕರ್. ಸೊ ಇವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾರೆ. ಇವರು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಲಿದ್ದಾರೆ. ಸೊ ಈ ಒಂದು ಟಾಪಿಕ್ ಅಲ್ಲಿ ನಮ್ಗೆ, ಸೊ ಈ SEO, ಓಕೆ, ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಕೀವರ್ಡ್ ಏನಿಲ್ಲಿ SEO. ಎಸ್. ಸೊ ಇದರ ಕುರಿತು ನಾವು ಇವಾಗ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ, ಓಕೆ, ಏನೆಲ್ಲ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ರಷ್ಯಾ ಅವರು ಕೂಡ ಬರಲಿದ್ದಾರೆ. ಹಾಗೆ ಯಾರೆಲ್ಲ ಈ ಒಂದು ಸಮಿತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತಂದ್ರೆ ಉಜ್ಬೇಕಿಸ್ತಾನ್ ಬರ್ತಾರೆ, ಕಿರ್ಗಿಸ್ತಾನ್ ಆಗಿರ್ಬೋದು, ತಜಿಕಿಸ್ತಾನ್, ಈ ಒಂದು ದೇಶಗಳ ಒಂದು ರಿಪ್ರೆಸೆಂಟೇಟಿವ್ ಕೂಡ ಈ ಒಂದು ಇದರಲ್ಲಿ ಭಾಗವಾಗಲಿದ್ದಾರೆ. ಹಾಗೆ ಇರಾನ್ ಕೂಡ, ಇರಾನ್ ಪ್ರೆಸಿಡೆಂಟ್ ನಾಟ್ ಟು ಬಿ ದ, ಸೊ ಇರಾನ್ ಅವರು ಈ ಒಂದು ಸಮಿತಿಯಲ್ಲಿ ಅಥವಾ ಸಮಿತಿಯಲ್ಲಿ ಭಾಗವಹಿಸ್ತಾ ಇಲ್ಲ. ಸೊ ಇಲ್ಲಿ ಈ ಒಂದು ಸಮಿತಿ ಮುಂದಿನ ಒಂದು ವರ್ಷಗಳಲ್ಲಿ ಯಾವೆಲ್ಲ ಸ್ಥಳಗಳಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಿವನ್ ದಟ್ ನೆಕ್ಸ್ಟ್ SEO ಸಮಿಟ್ ಹೆಡ್ಸ್ ಆಫ್ ಗವರ್ಮೆಂಟ್ ಮೀಟ್ ಈಸ್ ಡ್ಯೂ ಟು ಬಿ ಹೆಲ್ಡ್ ಇನ್ ಪಾಕಿಸ್ತಾನ್. ಸೊ ಇವಾಗ ಸದ್ಯಕ್ಕೆ ಕಜಕಿಸ್ತಾನದಲ್ಲಿ ನಡೀತಾ ಇದೆ ಈ ಒಂದು ಸಮಿಟ್. ಸೊ ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ? ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಸೊ ಅದರ ಒಂದು ನೆಕ್ಸ್ಟ್ ಸಮಿತಿನ ಯಾರು ಹೋಸ್ಟ್ ಮಾಡಲಿದ್ದಾರೆ ಅಂತಂದ್ರೆ, ಯಾರು ಅದನ್ನ ಆತಿಥ್ಯವನ್ನ ವಹಿಸಿಕೊಳ್ಳಲಿದ್ದಾರೆ ಅಂತಂದ್ರೆ ಇಲ್ಲಿ ಚೀನಾದವರು ವಹಿಸಿಕೊಳ್ಳಲಿದ್ದಾರೆ, ಅಂದ್ರೆ 2025ಕ್ಕೆ. ಸೊ ಈ ಒಂದು SEO ಸಮಿತಿ ಕುರಿತಾಗಿ ಅಂತ ನಮ್ಗೆ ಒಂದು ಅಸ್ತಾನಾ ಡಿಕ್ಲರೇಷನ್ ಅಂತ ಬರುತ್ತೆ. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ಬೋದು. ಅಸ್ತಾನಾ ರಿಲೇಷನ್ ಡಿಕ್ಲರೇಷನ್, ಸೊ ಯಾವ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗೆ ಸಂಬಂಧಿಸಿದೆ ಅಂತ ಕೇಳಿದಾಗ, ಸೊ ಅದು SEO ಅಂತ ನಾವು ಹೇಳ್ಬೋದು. ಸೊ ಹಿಯರ್ ದ SEO ಕೌನ್ಸಿಲ್ ವಿಲ್ ಅಡಾಪ್ಟ್ ದಿ ಅಸ್ತಾನಾ ಡಿಕ್ಲರೇಷನ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ಫೋಕಸ್ ಆನ್. ಸೊ ಇದು ಈ ಒಂದು ಡಿಕ್ಲರೇಷನ್ ಅಥವಾ ಘೋಷಣೆ ಯಾವುದರ ಕುರಿತಾಗಿ ಫೋಕಸ್ ಅನ್ನ ಮಾಡುತ್ತೆ ಅಥವಾ ಗಮನವನ್ನು ನೀಡುತ್ತೆ ಅಂತಂದ್ರೆ, ಫೋಕಸ್ ಆನ್ ಸ್ಟ್ರೆಂಥನಿಂಗ್ ಟೈಸ್ ಬಿಟ್ವೀನ್ ದ SEO ಕಂಟ್ರೀಸ್ ಆನ್ ಎಕಾನಮಿಕಲ್ ಇಶ್ಯೂ, ಕನೆಕ್ಟಿವಿಟಿ ಅಂಡ್ ಟೆರರಿಸಮ್ ಅಂಡ್ ರೀಜನಲ್ ಡೆವಲಪ್ಮೆಂಟ್. ಓಕೆ, ಸೊ ಈ ಒಂದು ಡಿಕ್ಲರೇಷನ್ ನಮ್ಗೆ ಎಕಾನಮಿಕಲ್ ಇಶ್ಯೂ ಅಂದ್ರೆ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಒಂದು ಭಯೋತ್ಪಾದನೆ ಆಗಿರ್ಬೋದು, ಮತ್ತೆ ಬೆಳವಣಿಗೆಯ ಕುರಿತು ಇದೇನ್ ಮಾಡುತ್ತೆ? ಸೊ ನಮ್ಗೆ ಫೋಕಸ್ ಅನ್ನ ಮಾಡುತ್ತೆ. ಸೊ ಇಲ್ಲಿ ನಮ್ಗೆ SEO ನಲ್ಲಿ ಯಾವೆಲ್ಲ ಕಂಟ್ರಿಗಳು ಬರುತ್ತೆ ಅಂತಂದ್ರೆ, ದ ಪ್ರೆಸೆಂಟ್ ಮೆಂಬರ್ಶಿಪ್ ಆಫ್ ದ SEO ದಾಟ್ ವಾಸ್ ಸ್ಟಾರ್ಟೆಡ್ ಇನ್ 2001 ಅಂತ ಇದೆ. ಸೊ ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದ್ರೆ 2001ರಲ್ಲಿ ಆರಂಭವಾಗತ್ತೆ ಈ ಒಂದು SEO. ಸೊ ನೆಕ್ಸ್ಟ್, ಸೊ ಇದರಲ್ಲಿ ಯಾವೆಲ್ಲ ದೇಶಗಳು ಬರುತ್ತೆ ಈ ಒಂದು ಸಂಘಟನೆಯಲ್ಲಿ ಅಂತಂದ್ರೆ, ಕಾಂಪ್ರೈಸಸ್ ಚೀನಾ ಬರುತ್ತೆ, ರಷ್ಯಾ ಬರುತ್ತೆ, ಇಂಡಿಯಾ ಬರುತ್ತೆ, ಪಾಕಿಸ್ತಾನ್, ಕಜಕಿಸ್ತಾನ್, ಕಿರ್ಗಿಸ್ತಾನ್ ಅಂಡ್ ಟರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್. ನೆಕ್ಸ್ಟ್ ನೋಡಿ, ಇರಾನ್ ಬಿಕಮ್ ಎ ಫುಲ್ ಮೆಂಬರ್ ಇನ್ 2023. ಸೊ ಇರಾನ್ ಈಸ್ ಆಲ್ಸೋ ಮೆಂಬರ್ ಆಫ್ ದಿಸ್ ಆರ್ಗನೈಸೇಷನ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಂಟ್ರಿ ಬರುತ್ತೆ, ಬೆಲಾರಸ್ ಅಂತ. ಸೊ ಇದನ್ನು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ, ನೆಕ್ಸ್ಟ್ ಇದು ಕೂಡ ಸೊ ಈ ಒಂದು ಸಮಿತಿಯಲ್ಲಿ ಇದಕ್ಕೆ ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ಳಲಿದೆ. ಸೊ ನಾವಿವಾಗ ಸೊ ಈ ಒಂದು ಆರ್ಟಿಕಲ್ ಹೊರತಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಏನೆಲ್ಲ ಈ ಒಂದು ಸಂಘಟನೆಯ ಕುರಿತು ತಿಳ್ಕೊಂಡಿರ್ಬೇಕಂತಂದ್ರೆ, ಸೊ ಇಲ್ಲಿ ಹೂ ಆರ್ ದ ಮೆಂಬರ್ಶಿಪ್, ಸೊ ಯಾರೆಲ್ಲ ಒಂದು ಸದಸ್ಯ ರಾಷ್ಟ್ರಗಳು ಬರ್ತಾರಂತ ಕೇಳಿದ್ರೆ, ಇದು ನಮ್ಗೆ ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ 8 ಮೆಂಬರ್ಸ್ ಬರ್ತಾರೆ. ಹಾಗಿದ್ರೆ ಯಾರವರು ಅಂತಂದ್ರೆ, ಚೀನಾ, ಇಂಡಿಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್ ಅಂಡ್ ಇರಾನ್ ಈಸ್ ಸೆಟ್ ಟು ಜಾಯಿನ್ ದ SEO. ನೆಕ್ಸ್ಟ್ ಇಲ್ಲಿ ಅಬ್ಸರ್ವರ್ ಅಂದ್ರೆ ವೀಕ್ಷಕ ಒಂದು ಸ್ಥಾನವನ್ನ ಯಾರಿಗೆ ನೀಡಲಾಗಿದೆ ಅಂತಂದ್ರೆ ಹೇಳಿ, ಅಂದ್ರೆ ಇವ್ರು ಏನ್ ಮಾಡ್ಬೋದು ಅಂತಾರೆ, ಆ ಒಂದು ಮೀಟಿಂಗ್ಗೆ, ಓಕೆ, ಆ ಒಂದು ಸಮಿತಿಗೆ ಇವ್ರು ಅಟೆಂಡ್ ಆಗ್ಬೋದು. ಬೆಲಾರಸ್ ಅಂಡ್ ಮಂಗೋಲಿಯಾ ಆರ್ ಅಬ್ಸರ್ವರ್ಸ್. ಸೊ ಈ ಒಂದು ಟಾಪಿಕ್ ಮೇಲೆ ನಮ್ಗೆ ಮೇನ್ಸ್ ನಲ್ಲಿ ಯಾವ ರೀತಿ ನಾವು ಇದನ್ನ ಸ್ಟಡಿ ಮಾಡ್ಬೇಕಂತಂದ್ರೆ, ಇಲ್ಲಿ ಮುಖ್ಯವಾಗಿ ಸೊ ಕಾನ್ಫ್ಲಿಕ್ಟ್ಸ್ ಅಮಾಂಗ್ ದ ಮೆಂಬರ್ಸ್ ಕಂಟ್ರಿ. ಸೊ ಈ ಒಂದು ಯಾವುದೇ ಒಂದು ಆರ್ಗನೈಸೇಷನ್ ತಗೊಂಡ್ರೆ, ಸೊ ಅದರಲ್ಲಿ ನಮ್ಗೆ ಸೊ ಅದನ್ನ ಆ ಒಂದು ಸದಸ್ಯ ರಾಷ್ಟ್ರಗಳ ನಡುವೆ ಯಾವ ರೀತಿಯ ಒಂದು ಕೋಆಪರೇಷನ್ ಇದೆ, ಕಾನ್ಫ್ಲಿಕ್ಟ್ ಇದೆ,
ಅಂಡ್ ಕಾಂಪಿಟೇಷನ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸದಸ್ಯ ರಾಷ್ಟ್ರಗಳಲ್ಲಿ ಏನಾಗಿದೆ, ಇಂಡಿಯಾ ಮತ್ತು ಚೀನಾ ನಡುವೆ ಬಾರ್ಡರ್ ಅಂದ್ರೆ ಗಡಿ ಸಂಘರ್ಷ ಇದೆ. ಹಾಗೆ ಇಂಡಿಯಾ ಅಂಡ್ ಪಾಕಿಸ್ತಾನ ನಡುವೆ ಅಗೇನ್ ಬಾರ್ಡರ್ ಇಶ್ಯೂ ಆಸ್ ವೆಲ್ ಆಸ್ ಟೆರರಿಸಂ ಅಂದ್ರೆ ಭಯೋತ್ಪಾದನೆ ಕುರಿತಾಗಿ ಕೂಡ ಸೊ ಇಶ್ಯೂ ಇದೆ. ಇನ್ನು ಕಿರ್ಗಿಸ್ತಾನ್ ಹಾಗೆ ತಜಿಕಿಸ್ತಾನ್ ನಡುವಿನ ಕೂಡ ಏನಿದೆ, ಬಾರ್ಡರ್ ಇಶ್ಯೂ ಇದೆ. ಹಾಗಿದ್ರೆ ಈ ಒಂದು ಸಂಘಟನೆ ಭಾರತಕ್ಕೆ ಯಾವ ರೀತಿಯ ಒಂದು ಮಹತ್ವವನ್ನ ನೀಡತ್ತೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿದು ಆರ್ಥಿಕ ಸಹಕಾರವನ್ನ ಓಕೆ ಉಳಿದ ಈ ಒಂದು ದೇಶಗಳ ನಡುವೆ ಆರ್ಥಿಕ ಸಹಕಾರವನ್ನ ಬಲಪಡಿಸಲಿಕ್ಕೆ ಇದು ಕಾರಣವಾಗತ್ತೆ. ಹಾಗೆ ಎನರ್ಜಿ ಸೆಕ್ಯೂರಿಟಿಗೆ ಅಂತ ಬಂದ್ರೆ ಓಕೆ ಬಿಕಾಸ್ ಸೊ ಇದು ಎಕನಾಮಿಕ್ ಕೋಆಪರೇಷನ್ ಯಾವ ರೀತಿ ಬಿಲ್ಡ್ ಮಾಡತ್ತಂತಂದ್ರೆ ಸೊ ಈ ಒಂದು SCO ಮೆಂಬರ್ಸ್ ಗಳಲ್ಲಿ ಏನಿದೆ ಅಂತಂದ್ರೆ ಸೊ ಇಲ್ಲಿ ಹೇರಳವಾದ ಒಂದು ಏನಿದೆ ಇಲ್ಲಿ ಒಂದು ಸ್ವಾಭಾವಿಕ ಸಂಪನ್ಮೂಲಗಳಿವೆ. ಓಕೆ ಸೊ ಇದನ್ನ ಭಾರತ ಏನ್ ಮಾಡ್ಬೋದು ಅಂತಂದ್ರೆ ತನ್ನ ಡೆವಲಪ್ಮೆಂಟ್ ಗಳಿಗೆ ಇದನ್ನ ಬಳಸ್ಕೊಳ್ಬಹುದು. ಹಾಗೆ ಇಂಧನ ಭದ್ರತೆ. ಸೊ ಯಾಕಂತಂದ್ರೆ ಸೊ ಇಲ್ಲಿ ಮಧ್ಯ ಏಷ್ಯಾದಿಂದ ಏನ್ ಮಾಡುತ್ತೆ ಅಂತಂದ್ರೆ ಸೊ ಇಲ್ಲಿಂದ ನಮಗೆ ಆಯಿಲ್ ಅಂಡ್ ಗ್ಯಾಸ್ ಏನಾಗತ್ತೆ ಅಂತಂದ್ರೆ ಪೂರೈಕೆ ಆಗತ್ತೆ. ಹಾಗೆ ಕಲ್ಚರಲ್ ಕೋಆಪರೇಷನ್ ನೋಡೋದಾದ್ರೆ ಸೊ ಈ ಒಂದು SCO ಮೆಂಬರ್ ಕಂಟ್ರಿಗಳಲ್ಲಿ ಅಥವಾ ಮೆಂಬರ್ ಒಂದು ಸ್ಟೇಟ್ಗಳಲ್ಲಿ ಸೊ ಸುಮಾರು 207 ಏನಿದೆ ಅಂತಂದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಇದೆ. Yes, now let us see the next article. So here advanced medium combat aircraft prototype expected to be ready by 2020-29 ಅಂತ ಇದೆ. AMCA ಅಂತ ಬರುತ್ತೆ. ಓಕೆ ಸೊ here AMCA ಸೊ 2024ರ ಒಂದು ಇದೇ ವರ್ಷದ ಪ್ರಿಲಿಮ್ಸ್ ನಲ್ಲಿ ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಓಕೆ ಸೊ ಫಸ್ಟ್ ಇವಾಗ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. So this is AMCA. Okay, AMCA. This is indigenous fifth generation fighter aircraft. Fifth generation. Okay. This is the fifth generation aircraft ಆಗಿದೆ. ಸೊ ಇದು ಭಾರತದ ಒಂದು ಏಕಮಾತ್ರ ಓಕೆ ಇಂಡಿಯಾದ ಓನ್ಲಿ ಏನಾಗಿದೆ ಅಂತಂದ್ರೆ FGFE ಆಗಿದೆ ಅಂದ್ರೆ ಫೈಟರ್ ಜೆಟ್ ಆಗಿದೆ ಅಂದ್ರೆ ಫಿಫ್ತ್ ಜನರೇಷನ್. ಸೊ ಇಲ್ಲಿ ಚೀನಾ ಕೂಡ ಏನ್ ಮಾಡಿದೆ ಅಂತಂದ್ರೆ ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಹೊಂದಿದ. ಸೊ ಇದು ಅಂದ್ರೆ ಫಿಫ್ತ್ ಜನರೇಷನ್ ಏನು ಏರ್ಕ್ರಾಫ್ಟ್ ಅನ್ನ ಹೊಂದಿದೆ. ಸೊ ಅದರಲ್ಲಿ J-20 FGA ಅಂತ ಬರುತ್ತೆ. ಸೊ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ಅಂತ ಕೊಟ್ಟು AMCA ಓಕೆ AMCA ಸೊ ಇದು ಭಾರತದ್ದಾದ್ರೆ ಇಂಡಿಯಾದಾದ್ರೆ ನೆಕ್ಸ್ಟ್ ಇಲ್ಲಿ ಹಿಯರ್ J-20 ಅನ್ನೋದು J-20 FGFE ಅನ್ನೋದು ಸೊ ಇದು ಚೀನಾದ ಒಂದು ಏರ್ಕ್ರಾಫ್ಟ್ ಆಗಿದೆ. ಸೊ ಈ ರೀತಿ ನಿಮಗೆ ಪ್ರಿಲಿಮ್ಸ್ ನಲ್ಲಿ ಕ್ವಶನ್ ಅನ್ನ ಕೇಳಬಹುದು. ಸೊ ಇದರ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ ಅನ್ನ ನೋಡುತ್ತಾರೆ. AMCA ಪ್ರಾಜೆಕ್ಟ್ ಗಾಟ್ ಸ್ಯಾಂಕ್ಷನ್. ಸೊ ಇದಕ್ಕೆ ಯಾವಾಗ ಅನುಮೋದನೆ ಸಿಗುತ್ತೆ ಅಂತಂದ್ರೆ ಯಾರು ಕೊಡ್ತಾರೆ, ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವರು ಅನುಮೋದನೆಯನ್ನ ಕೊಡ್ತಾರೆ. ಸೊ ಇದೇನ್ ಮಾಡತ್ತೆ ಅಂತಾರೆ 25 ಟನ್ ಟ್ವಿನ್ ಎಂಜಿನ್ ಸ್ಟೀಲ್ತ್ ಏರ್ಕ್ರಾಫ್ಟ್. ಸೊ ಇದರಲ್ಲಿ ಬಳಸುವಂತ ಒಂದು ಇಂಜಿನ್ ಒಂದು ವೇಟ್ ಎಷ್ಟಿರತ್ತೆ ಅಂತಂದ್ರೆ 25 ಟನ್ ಇರುತ್ತೆ. ಸೊ ಅದರಲ್ಲಿ ಇಂಜಿನ್ ಯಾವ್ದಿರುತ್ತೆ, ಸ್ಟೀಲ್ತ್ ಏರ್ಕ್ರಾಫ್ಟ್ ಓಕೆ ವಿತ್ ಇಂಟರ್ನಲ್ ವೆಪನ್ಸ್. ಹಾಗೆ ಸೊ ಈ ಒಂದು ಏರ್ಕ್ರಾಫ್ಟ್ ಓಕೆ ಈ ಒಂದು ಏರ್ಕ್ರಾಫ್ಟ್ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅಂತ ಬರುತ್ತೆ. ಸೊ ಅವರು ಏನ್ ಮಾಡ್ತಾ ಇದ್ದಾರೆ, ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸೊ ದಿಸ್ ಇಸ್ ದ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಆಗಿದೆ. ಹಾಗೆ ಸೊ ಇದನ್ನ ಈ ಒಂದು ವ್ಯವಸ್ಥೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತಂದ್ರೆ ಇಲ್ಲಿ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಬರ್ತಾರೆ. ಹಾಗೆ ಅಂಡರ್ ಸೊ ಇದು ಯಾರ ಅಂಡರ್ ನಲ್ಲಿ ಬರ್ತಾರೆ, BRDO ಅಂಡರ್ ನಲ್ಲಿ ಬರ್ತಾರೆ. ಓಕೆ ಸೊ ನೆಕ್ಸ್ಟ್ ಒನ್ ಸೊ ದಿಸ್ ಇಸ್ ದ ನೋಡಲ್ ಏಜೆನ್ಸಿ ಫಾರ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ ಅಂಡ್ ಡಿಸೈನಿಂಗ್. ಸೊ ಇಲ್ಲಿ ಇದನ್ನ ಪ್ರೋಗ್ರಾಮ್ ಅನ್ನ ಓಕೆ ಈ ಒಂದು ಜೆಟ್ ನ ಪ್ರೋಗ್ರಾಮ್ ಡಿಸೈನಿಂಗ್ ಆಗಿರ್ಬೋದು, ಹಾಗೆ ಅದನ್ನ ಪ್ರೋಗ್ರಾಮಿಂಗ್ ಮಾಡೋದು ಯಾರ ಕೆಲಸ ಆಗಿರುತ್ತೆ ಇಲ್ಲಿ DRDO ದ ಒಂದು
ಈ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯ ಕೆಲಸವಾಗಿರುತ್ತೆ. ಹಾಗೆ ಇದನ್ನ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ ಅಂತಂದ್ರೆ HAL ನವರು, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅನ್ನೋರು. ಸೊ ಇಲ್ಲಿ ಈ ಒಂದು ಟಾಪಿಕ್ ಮೇಲೆ ನಮ್ಗೆ ಸೊ ಇತ್ತೀಚೆಗೆ 2024ರ ಒಂದು ಪ್ರಿಲಿಮ್ಸ್ ನಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ, ಸೊ ಇಲ್ಲಿ ಕನ್ಸಿಡರ್ ದ ಫಾಲೋವಿಂಗ್ ಏರ್ಕ್ರಾಫ್ಟ್. ಓಕೆ, ಸೊ ಇಲ್ಲಿ ರಫೇಲ್ ಕೊಟ್ಟಿದ್ದಾರೆ, MiG-29 ಕೊಟ್ಟಿದ್ದಾರೆ, ಅಂಡ್ ತೇಜಸ್ MK-1 ಕೊಟ್ಟಿದ್ದಾರೆ. ಸೊ ಈಗ ತಾನೇ ನಾವು ಆ ಒಂದು ಆರ್ಟಿಕಲ್ ಅಲ್ಲಿ ಏನ್ ನೋಡಿದೆ ಅಂತಂದ್ರೆ, ಈ ಒಂದು AMCA ಬಗ್ಗೆ ನೋಡ್ಬೇಕಾದ್ರೆ ದಿಸ್ ಇಸ್ ದ ಓನ್ಲಿ ಇಂಡಿಯಾ 5th ಜನರೇಷನ್ ಏರ್ಕ್ರಾಫ್ಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಓನ್ಲಿ ಅಂತ ಅಂದಾಗ ಸೊ ಇಲ್ಲಿ ಚೆಕ್ ಮಾಡಿ ಎಲ್ಲಾದ್ರೂ ನಮ್ಗೆ AMCA ಬಗ್ಗೆ ಬಂದಿದೆಯಾ ಅಂತ, ಇಲ್ಲ ಅಲ್ವಾ. ಇಲ್ಲಿ ರಫೇಲ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಅಂತಂದ್ರೆ 4.5 ಜನರೇಷನ್ ಬರುತ್ತೆ, MiG ಅಂತಂದ್ರೆ 4 ಜನರೇಷನ್ ಬರುತ್ತೆ, ತೇಜಸ್ ಇದು ಕೂಡ 4.5 ಆಗಿದೆ. ಸೊ ಹೀಗಾಗಿ ನನ್ ಆಗತ್ತೆ, ಯಾವುದು ಕೂಡ ಅಲ್ಲ ಅಂತ ಆಗತ್ತೆ. ಸೊ ನಮ್ಗೆ ಡಿಫೆನ್ಸ್ ನಲ್ಲಿ ಸೊ ಹಿಂದಿನ ಆರ್ಟಿಕಲ್ ಕೂಡ ನಾವು ನೋಡಿದ್ದೀವಿ ಏನಂತಂದ್ರೆ, ಈ ಒಂದು ಡಿಫೆನ್ಸ್ ನಲ್ಲಿ ನಾವು ಯಾವ ರೀತಿ ಟೆಕ್ನಾಲಜಿಯನ್ನು ಅಕ್ವಾರ್ಷನ್ ಮಾಡ್ಕೊಳ್ತೀವಿ ಅಂತ. ಸೊ ಡಿಫೆನ್ಸ್ ನಲ್ಲಿ ಯಾವ್ದಾದ್ರು ರೀತಿಯ ಒಂದು ಹೊಸ ಸಂಶೋಧನೆಗಳಾದಾಗ ಅಥವಾ ಏನಾದ್ರೂ ಹೊಸ ತಂತ್ರಜ್ಞಾನವನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಾಗ ಸೊ ಅದು ನಮಗೆ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಆರ್ಟಿಕಲ್, ದ ಫ್ಯಾಕ್ಟ್ ಚೆಕ್ ಯೂನಿಟ್ ನೀಡೆಡ್ ಟು ಪ್ರೊಟೆಕ್ಟ್ ಪೀಪಲ್ ಫ್ರಮ್ ಫೇಕ್ ನ್ಯೂಸ್ ಅಂತ. ಸೊ ಇಲ್ಲಿ ನಮಗೆ ಕೀವರ್ಡ್ ಏನಂತಂದ್ರೆ ಫೇಕ್ ನ್ಯೂಸ್ ಆಗಿದೆ. ಸೊ ಇದರ ಕುರಿತಾಗಿ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ನೆಕ್ಸ್ಟ್ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಸೊ ಈ ಒಂದು ಆರ್ಟಿಕಲ್ ಹೊರತಾಗಿರುವಂತ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಪಾಯಿಂಟ್ಸ್ ಗಳನ್ನ ನೋಡೋಣ. ಸೊ ಫಸ್ಟ್ ಇಲ್ಲಿ ನಮ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ ಗಳನ್ನ ನೋಡೋಣ. ಸೊ ಹಿಯರ್ ಏನ್ ಹೇಳತ್ತಂತಂದ್ರೆ ದ ರೂಲ್ ಎಂಪವರ್. ಸೊ ಇಲ್ಲಿ ರೂಲ್ ಯಾವ್ದಂತಂದ್ರೆ ರೂಲ್ 3 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ B ಸಬ್ ಕ್ಲಾಸ್ 5 ಆಫ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಇಂಟರ್ಮೀಡಿಯರಿ ಗೈಡೆನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ IT ಕೋಡ್ ರೂಲ್ 2021. ದಿಸ್ ರೂಲ್ ಏನ್ ಅಧಿಕಾರ, ಯಾರಿಗೆ ಅಧಿಕಾರವನ್ನು ನೀಡುತ್ತೆ ಅಂತಂದ್ರೆ ದ ಗೌರ್ಮೆಂಟ್ ಎಂಪವರ್ಸ್ ದ ಗೌರ್ಮೆಂಟ್ಗೆ to establish fact check unit to identify fake, false and misleading information about the business on social media. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಿಂದ ಹೆಚ್ಚಿನ ಬಳಕೆಯಿಂದ ಏನಾಗ್ತಾ ಇದೆ ಅಂತಂದ್ರೆ, ಕೆಲವೊಂದು ವ್ಯಕ್ತಿಗಳನ್ನ ಅಥವಾ ಕೆಲವೊಂದು ಆರ್ಗನೈಸೇಷನ್ ಅಥವಾ ಕಂಪನಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಅವ್ರ ಬಗ್ಗೆ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರೆ. ಓಕೆ, ಸೊ ಇಂತಹ ಸುದ್ದಿಗಳು ನಿಜಾನೋ ಅಲ್ಲ ಅಥವಾ ಅಂತ ತಿಳ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ, ಫ್ಯಾಕ್ಟ್ ಚೆಕ್ ಅಂತ ಬರುತ್ತೆ. ಅಂದ್ರೆ ವಾಸ್ತವಾಂಶದ ಒಂದು ಫ್ಯಾಕ್ಟ್ ಚೆಕ್. ಓಕೆ, ಸೊ ಇಂತಹ ಒಂದು ಸುಳ್ಳು ಸುದ್ದಿಗಳನ್ನ ಪತ್ತೆ ಮಾಡ್ಲಿಕ್ಕೆ ಫ್ಯಾಕ್ಟ್ ಚೆಕ್ ಅನ್ನ ಮಾಡ್ತಾರೆ. ಹಾಗೆ ಸೊ ಇಲ್ಲಿ ದ ರೈಟ್ ಟು ನೋ ಅಂಡ್ ದ ರೈಟ್ ಟು ನೋ ಅಂಡ್ ದ ರೈಟ್ ಟು ನಾಟ್ ಬಿ ಮಿಸ್ಲೀಡ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಆಟ್ ದ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂಡರ್ ಆರ್ಟಿಕಲ್ 19 ಸಬ್ ಕ್ಲಾಸ್ 1A ಸಬ್ ಕ್ಲಾಸ್ A. ಓಕೆ, ಸೊ ಅಂದ್ರೆ ನಿಮಗೆ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ಇರುವಂತಹ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತೆ. ಸೊ ನೀವು ಜನರಿಗೆ ತಪ್ಪು ಮಾಹಿತಿಯನ್ನ ಹಬ್ಬಿಸದೇ ಇರುವಷ್ಟು ಕೂಡ ಅದು ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಸುಳ್ಳು ಸುದ್ದಿಯನ್ನ ಏನ್ ಮಾಡೋ ಹಾಗಿಲ್ಲ, ಇಲ್ಲಿ ಪ್ರಸಾರವನ್ನ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಹಾಗೆ ಇಲ್ಲಿ ಮೆನಿ ಸ್ಟೇಟ್ಸ್ ಗವರ್ಮೆಂಟ್ಸ್ ಹ್ಯಾವ್ FCU ಅಂದ್ರೆ ಫ್ಯಾಕ್ಟ್ ಚೆಕ್ ಯೂನಿಟ್. ಸಚ್ ಕೇರಳದಲ್ಲಿ ಕೂಡ ಈ ರೀತಿ ವ್ಯವಸ್ಥೆ ಇದೆ, ಉತ್ತರಾಖಂಡ್ ನಲ್ಲಿದೆ. ಹಾಗೆ ಕೆಲವೊಂದಿಷ್ಟು ಖಾಸಗಿ ಸಂಸ್ಥೆಗಳು ಕೂಡ ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಸೊ ಇತ್ತೀಚೆಗೆ ನಡೆದಂತ ಒಂದು ಇಲೆಕ್ಷನ್ ಅಲ್ಲಿ ಯಾವ ರೀತಿಯ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರ ಅಂದ್ರೆ, ಸೊ ಇಲ್ಲಿ ಈ ಒಂದು ಚುನಾವಣೆಯಲ್ಲಿ ಯಾರು ಓಟನ್ನ ಕಾಸ್ಟ್ ಮಾಡೋದಿಲ್ವಾ ಅಥವಾ ಮತವನ್ನ ಹಾಕೋದಿಲ್ಲ ಅಲ್ವಾ, ಸೊ ಅವರ ಬ್ಯಾಂಕ್ ಖಾತೆಯಿಂದ 350 ರೂಪಾಯಿನ ಡೆಬಿಟ್ ಮಾಡಲಾಗತ್ತೆ ಅಂತ ಏನ್ ಮಾಡಲಾಗಿತ್ತು, ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗಿತ್ತು. ಸೊ ಇಲ್ಲಿ ಸಾಲಿಸಿಟರ್ ಜನರಲ್ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ, ಸೊ ಈ ರೀತಿಯ ಒಂದು ಸುಳ್ಳು ಸುದ್ದಿಗಳು
ಯಾವ ರೀತಿ ಒಂದು ಪರಿಣಾಮವನ್ನ ಬೀರತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅಲ್ಲಿ ಅಂತಂದ್ರೆ US ಸಫರ್ ಡ್ಯೂರಿಂಗ್ ದಿ ಪ್ಯಾಂಡಮಿಕ್ ವಿತ್ ಮಿಸ್ಇನ್ಫಾರ್ಮೇಶನ್ ಅಂಡ್ ಫೇಕ್ ನ್ಯೂಸ್ ಬೀಯಿಂಗ್ ದ ಸ್ಪ್ರೆಡ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಕೋವಿಡ್-19 ಸಂದರ್ಭದಲ್ಲಿ ಏನ್ ಮಾಡಲಾಗಿತ್ತು ಅಂದ್ರೆ US ನಲ್ಲಿ ತುಂಬಾ ಸುಳ್ಳು ಸುದ್ದಿಗಳನ್ನ ಅಲ್ಲಿ ಪ್ರಸಾರ ಮಾಡಲಾಗಿತ್ತು. ಸೊ ಇದರಿಂದ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗಿದೆ ಅಂತ ಸೊ ಈ ಒಂದು ಸಾಲಿಸಿಟರ್ ಜನರಲ್ ಅವರು ಉದಾಹರಣೆ ನೀಡ್ತಾ ಇದ್ದಾರೆ. ಹಾಗೆ ರೈಟ್ ಟು ಬಿ ಇನ್ಫಾರ್ಮ್ಡ್ ಕರೆಕ್ಟ್ಲಿ ಈಸ್ ನೆಸೆಸರಿ ಇನ್ಹೆರೆಂಟ್ ರೈಟ್ ಇನ್ ಮೇ ರೈಟ್ ಅಂಡರ್ ದ ಆರ್ಟಿಕಲ್ 21. ಸೊ ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಬಾರಿ ನಮ್ಗೆ ಆರ್ಟಿಕಲ್ 21 ಮೇಲೆ ಒಂದಿಲ್ಲ ಒಂದು ಕಾರಣಕ್ಕಾಗಿ ಏನೇನ್ ಮಾಡ್ತಾ ಇದಾರೆ ಅಂತಂದ್ರೆ ಕ್ವಶನ್ ನ ಕೇಳ್ತಾ ಇದ್ದಾರೆ. ಸೊ 2024 ಕ್ವಶನ್ ಒಂದು ಪ್ರಿಲಿಮ್ ಕ್ವಶನ್ ಪೇಪರ್ ನೋಡಿದ್ರೆ ಸೊ ಅಲ್ಲಿ ರೈಟ್ ಟು ಪ್ರೈವಸಿನ ಕೇಳಿದ್ದಾರೆ. ಸೊ ವಿಚ್ ಕಮ್ಸ್ ಅಂಡರ್ ಆರ್ಟಿಕಲ್ 21. ಸೊ ಅದೇ ರೀತಿ ನಮ್ಗೆ ರೈಟ್ ಟು ಬಿ ಇನ್ಫಾರ್ಮ್ಡ್ ಕರೆಕ್ಟ್ಲಿ, ಸರಿಯಾದ ಮಾಹಿತಿಯನ್ನ ನೀಡೋದು ಇನ್ ಮೈ ರೈಟ್ಸ್. ಓಕೆ, ಸೊ ದಿಸ್ ಈಸ್ ದ ನೆಸೆಸರಿ ಇನ್ಹೆರೆಂಟ್ ಇನ್ ಮೈ ರೈಟ್ ಅಂಡರ್ ಆರ್ಟಿಕಲ್ 21. ಓಕೆ, ಸರಿಯಾದ ಮಾಹಿತಿಯನ್ನು ನೀಡೋದು ಕೂಡ ಏನಾಗುತ್ತೆ ಸೊ ಈ ಒಂದು ವಿಧಿ ಅಡಿಯಲ್ಲಿ ಬರುತ್ತೆ. ನಾವು ಇವಾಗ ಸೊ ಈ ಆರ್ಟಿಕಲ್ ಹೊರತಾಗಿ ಸೊ ಇದರ ಕುರಿತಾಗಿ ನಾವೇನೆಲ್ಲ ತಿಳ್ಕೊಳ್ಬೇಕಂದ್ರೆ ಫಸ್ಟ್ ನಾವು ಫೇಕ್ ನ್ಯೂಸ್ ಅಂತಂದ್ರೆ ಏನು ಅಂತಂದ್ರೆ ನಕಲಿ ಸುದ್ದಿಗಳು ಅಥವಾ ಅವುಗಳನ್ನ ಅಂದ್ರೆ ಆ ಒಂದು ವಿಷಯವನ್ನ ನಾವು ಪರಿಶೀಲಿಸಬಹುದಾದ ಸತ್ಯಗಳ ಹಾಗೆ ಉಲ್ಲೇಖಗಳಿಲ್ಲದೆ ಸುಳ್ಳು ಅಥವಾ ತಪ್ಪು ದಾರಿಗಳಿವಂತ ಸೊ ಇಲ್ಲಿ ವಿಷಯಗಳ ಹರಡುವಿಕೆಗೆ ಏನಂತ ಕರಿತೀವಿ ನಾವು ಫಾಲ್ಸ್ ನ್ಯೂಸ್ ಅಥವಾ ನಕಲಿ ಸುದ್ದಿ ಅಂತ ಕರಿತೀವಿ. ಸೊ ಇದರ ಒಂದು ಇತಿಹಾಸವನ್ನ ನೋಡೋದಾದ್ರೆ ಸೊ ಈಗ ಏನಾಗ್ತಾ ಇದೆ, ಡಿಜಿಟಲ್ ಮೀಡಿಯಾಗಳು ಅಥವಾ ಸೋಷಿಯಲ್ ಮೀಡಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ವೇಗವಾಗಿ ಫಾಲ್ಸ್ ನ್ಯೂಸ್ ಏನಾಗುತ್ತೆ ಸ್ಪ್ರೆಡ್ ಆಗ್ತಾ ಬರುತ್ತೆ. ನಾವು ಇಲ್ಲಿ ಈ ರೀತಿಯ ಒಂದು ಫಾಲ್ಸ್ ನ್ಯೂಸ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಸಮಾಜದ ಮೇಲೆ ಓಕೆ ಒಟ್ಟಾರೆಯಾಗಿ ಯಾವ ರೀತಿ ಒಂದು ಪ್ರಭಾವನ ಬೀರುತ್ತೆ ಅಂತಂದ್ರೆ ಇಲ್ಲಿ ನಂಬಿಕೆಯ ಸವೆತ. ಓಕೆ, ಸೊ ಇಲ್ಲಿ ಇವಾಗ ಒಂದು 18th ಲೋಕಸಭೆ ಎಲೆಕ್ಷನ್ ನೋಡಿದ್ರೆ ಸೊ ಅಲ್ಲಿ 350 ರೂಪಾಯಿ ಡಿಡಕ್ಟ್ ಮಾಡ್ತಾರೆ ಅಂತಂದ್ರೆ ಓಟ್ ಯಾರು ಹಾಕಲ್ವಾ, ಸೊ ಅಲ್ಲಿ ಡಿಡಕ್ಟ್ ಮಾಡ್ತಾರೆ ಅಂತಂದ್ರೆ ಏನಾಗುತ್ತೆ ಅಲ್ಲಿ ಚುನಾವಣಾ ಆಯೋಗದಂತಹ ಒಂದು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಏನಾಗುತ್ತೆ ಜನರಿಗೆ ತಪ್ಪು ಕಲ್ಪನೆ ಬರುತ್ತೆ. ಓಕೆ, ಹಾಗೆ ಸಾರ್ವಜನಿಕ ಆರೋಗ್ಯ ಅಪಾಯಗಳು. ಎಸ್, ಸೊ ನೀವು ಇತ್ತೀಚೆಗೆ ಅಂದ್ರೆ 2019 ಒಂದು ಕೋವಿಡ್-19 ಓಕೆ, ಸೊ ಕೋವಿಡ್-19 ಸಂದರ್ಭದಲ್ಲಿ ನೋಡಿದ್ರೆ ಸೊ ಅಲ್ಲಿ ಏನು ಸ್ಪ್ರೆಡ್ ಅನ್ನ ಮಾಡಲಾಗಿತ್ತು ಅಂತಂದ್ರೆ ಸೊ ಈ ಕಾಯಿಲೆಗೆ ಅದಕ್ಕೆ ಓಕೆ ಈ ಕರೋನಾ ವೈರಸ್ಗೆ ನೀಡುವಂತ ಲಸಿಕೆಗಳನ್ನ ತಗೊಂಡ್ರೆ ಸಾವಾಗತ್ತೆ ಅಂತ. ಓಕೆ, ಸೊ ಅಂತಹ ಒಂದು ಏನ್ ಮಾಡುತ್ತೆ ಅಂತಂದ್ರೆ ಫೇಕ್ ನ್ಯೂಸ್ಗಳು ಜನರಿಗೆ ಸೊ ಈ ರೀತಿಯ ಒಂದು ಲಸಿಕೆಗಳನ್ನ ತೆಗೆದುಕೊಳ್ಳದಂತೆ ಏನ್ ಮಾಡುತ್ತೆ ನಿರ್ಬಂಧವನ್ನ ಹಾಕತ್ತೆ. ಸೊ ಅದರ ಅಪಾಯವನ್ನ ಯಾರಿಗೆ ಆಗತ್ತೆ, ಲಸಿಕೆಯನ್ನು ತೆಗೆದುಕೊಳ್ತಿದ್ರೆ ಸೊ ಪರಿಣಾಮವಾಗಿ ಜನರ ಈ ಒಂದು ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ತಾರೆ. ನೆಕ್ಸ್ಟ್ ಇಲ್ಲಿ ಸಾಮಾಜಿಕ ಅಡ್ಡಿ. ಓಕೆ, ಸೊ ಯಾವ ರೀತಿ ಸಾಮಾಜಿಕ ಅಡ್ಡಿ ಆಗತ್ತೆ ಅಂದ್ರೆ ಸೊ ಒಂದು ಜನಾಂಗದ ಕುರಿತು ಓಕೆ ಒಂದು ಸಮುದಾಯದ ಕುರಿತು ಏನ್ ಮಾಡ್ತಾರೆ ಅಂತಂದ್ರೆ ಸುಳ್ಳು ಓಕೆ ಅವರ ಒಂದು ಧರ್ಮವನ್ನ ನಿಂದನೆ ಮಾಡಿರುವುದಾಗಿರ್ಬೋದು ಅಥವಾ ಇಲ್ಲಿ ಡಿಫೇಕ್ ಅಂತ ಬರುತ್ತೆ. ಡಿಫೇಕ್ ಓಕೆ ಇವುಗಳ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ರಾಜಕೀಯ ವ್ಯಕ್ತಿಗಳ ಒಂದು ಮಾತನ್ನ ಓಕೆ ಅದನ್ನ ತಿರುಚಿ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಅಲ್ಲಿ ಕೋಮು ಭಾವನೆ ಉಂಟಾಗ್ಲಿಕ್ಕೆ ಕಾರಣವಾಗ್ತಾರೆ. ನೆಕ್ಸ್ಟ್ ಆರ್ಟಿಕಲ್ ಹಿಯರ್ ಎಂಜಿನಿಯರ್ ರಶೀದ್ ಗೆಟ್ಸ್ ಕಸ್ಟಡಿ ಪ್ಯಾರೋಲ್. ಸೊ ಇಲ್ಲಿ ನಮಗೆ ಕೀವರ್ಡ್ ಏನಂತಂದ್ರೆ ಕಸ್ಟಡಿ ಪ್ಯಾರೋಲ್. ಪ್ಯಾರೋಲ್ ಅನ್ನೋದು ಏನಾಗುತ್ತೆ ಪೆರೋಲ್. ಓಕೆ, ಸೊ ಪೆರೋಲ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ಒಂದು ಟಾಪಿಕ್ ಮೇಲೂ ಕೂಡ ನಮಗೆ 2001 UPSC ಪ್ರಿಲಿಮ್ಸ್ ನಲ್ಲಿ ಒಂದು ಕ್ವಶನ್ ನ ಕೇಳಿದ್ರು. ಸೊ ತುಂಬಾ ಸರಳವಾಗಿತ್ತದು. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಡೆಲ್ಲಿ ಹೈಕೋರ್ಟ್ ಆನ್ ಟ್ಯೂಸ್ಡೇ ಗ್ರಾಂಟೆಡ್ ಕಸ್ಟಡಿ ಪ್ಯಾರೋಲ್ ಟು ಶೇಖ್ ಅಬ್ದುಲ್ಲಾ Rashid to take oath as MP, okay, as a member of parliament on Friday. ಸೊ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ವ್ಯಕ್ತಿಯನ್ನ ಸೊ ಅನ್ಲಾಫುಲ್ ಪ್ರಿವೆಂಟೇಷನ್ ಒಂದು ಆಕ್ಟ್ ಅಂತ ಬರುತ್ತೆ. ಓಕೆ, ಅಕ್ರಮ ಒಂದು ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ. ಸೊ ಈ ಒಂದು ಕಾಯ್ದೆಯಲ್ಲಿ ಏನ್ ಮಾಡ್ಲಾಗಿತ್ತು ಅಂದ್ರೆ ಇವರನ್ನ ಬಂಧನವನ್ನ ಮಾಡಲಾಗಿತ್ತು. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇತ್ತೀಚಿನ ಒಂದು ಎಲೆಕ್ಷನ್ ಅಲ್ಲಿ ಸೊ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಏನ್ ಮಾಡ್ತಾರೆ ಎಲೆಕ್ಟ್ ಆಗಿದ್ದಾರೆ. ಸೊ ಇವರಿಗೆ ಒಂದು ಪ್ರಮಾಣ ವಚನವನ್ನ ತಗೊಳ್ಬೇಕು. ಅವರು MP ಆದ ನಂತರ ಏನ್ ಮಾಡ್ಬೇಕಂದ್ರೆ ಪ್ರಮಾಣ ವಚನವನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ಅವರ ಒಂದು MP ಒಂದು ಪೋಸ್ಟ್ ಏನಾಗುತ್ತೆ ವೇಕೆಟ್ ಆಗತ್ತೆ. ಸೊ ದಿಸ್ ಇಸ್ ದ
ಕಂಪಲ್ಸರಿ ಏನಾಗಿದೆ ರೂಲ್ ಆಗಿದೆ. ಓತನ್ನ ತಗೊಳ್ಬೇಕು ಅವರು ಕಂಪಲ್ಸರಿ. ಸೊ ಈ ಒಂದು ಓತನ್ನ ತೆಗೆದುಕೊಳ್ಳಲಿಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಪೆರೋಲ್ ಅನ್ನ ನೀಡಲಾಗಿದೆ. ಎಸ್. ಸೊ ಇವಾಗ ನಾವು ಈ ಪೆರೋಲ್ ಅಂತಂದ್ರೆ ಏನು, ಯಾವ ಕಾರಣಕ್ಕಾಗಿ ಪೆರೋಲ್ನ ನೀಡ್ತಾರೆ, ಸೊ ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಇಯರ್ ಪೆರೋಲ್ ಇದನ್ನ ಶಿಕ್ಷೆಯ ಅಮಾನತಿಯೊಂದಿಗೆ ಕೈದಿಯನ್ನ ಬಿಡುಗಡೆ ಮಾಡುವಂತ ವ್ಯವಸ್ಥೆಯಾಗಿದೆ. ಸೊ ಇವಾಗ ಆಲ್ರೆಡಿ ಅವ್ರು ಏನ್ ಆಗಿರ್ತಾರೆ ಅಂತಂದ್ರೆ ಜೈಲಿನಲ್ಲಿ ಒಂದು ಜೈಲು ಶಿಕ್ಷೆನ ಅನುಭವಿಸಿರ್ತಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಬಾರಿ ಕೆಲವೊಂದು ರೀಸನ್ಗಳನ್ನ ನೀಡಿ ಸೊ ಇವರನ್ನ ಒಂದು ಟೆಂಪ್ರರಿ ಪೀರಿಯಡ್ ನಲ್ಲಿ ತಾತ್ಕಾಲಿಕ ಒಂದು ಅವಧಿಗೆ ಇವರನ್ನು ಬಿಡುಗಡೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಆ ಒಂದು ಕೈದಿಯ ಸಂಬಂಧಿಗಳು ಏನಾದ್ರು ಮರಣವನ್ನ ಹೊಂದಿದ್ರೆ, ಓಕೆ, ಏನಾದ್ರೂ ಇಂಪಾರ್ಟೆಂಟ್ ಒಂದು ಸನ್ನಿವೇಶಗಳಲ್ಲಿ ಇವರ ಒಂದು ಅವಶ್ಯಕತೆ ಇದ್ದಾಗ ಏನ್ ಮಾಡ್ಲಾಗತ್ತೆ, ಸೊ ಇವರನ್ನ ಕೆಲವೊಂದಿಷ್ಟು ಅವಧಿಯವರೆಗೆ ಏನ್ ಮಾಡ್ಲಾಗತ್ತೆ, ಬಿಡುಗಡೆ ಮಾಡ್ಲಾಗತ್ತೆ. ಹಾಗೆ ಇಲ್ಲಿ ಅವ್ರಿಗೆ ಕಂಪಲ್ಸರಿ ಒಂದು ಏನ್ ಮಾಡ್ತಾರಂತಂದ್ರೆ ಆಬ್ಲಿಗೇಷನ್ ಹಾಕ್ತಾರೆ, ಷರತ್ತುಬದ್ಧವಾಗಿರುತ್ತೆ. ಓಕೆ, ಸೊ ಅವರು ಅಂದ್ರೆ ಆ ಒಂದು ಪ್ರದೇಶವನ್ನ ಬಿಟ್ಟು ಎಲ್ಲಿ ಹೋಗೋ ಹಾಗಿಲ್ಲ ಅಂತ. ಹಾಗೆ ಸೊ ಇವರ ಒಂದು ಅವಧಿ ನಿಗದಿತ ಅವಧಿಗೆ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕಂತಂದ್ರೆ ಇವರು ಡೇ ಬೈ ಡೇ ಏನ್ ಮಾಡ್ಬೇಕು, ವರದಿಯನ್ನ ಮಾಡುವಂತ ಅಗತ್ಯ ಕೂಡ ಇರುತ್ತೆ. ಹಾಗೆ ನಿರ್ದಿಷ್ಟ ಕಾರಣಕ್ಕಾಗಿ ಮಾತ್ರ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇದನ್ನ ಕೈದಿಗಳಿಗೆ ನೀಡಲಾಗತ್ತೆ. ಅಂದ್ರೆ ಅವ್ರಿಗೆ ರೀಸನ್ ಇರಬೇಕು, ಇವ್ರನ್ನ ಬಿಡುಗಡೆ ಮಾಡ್ಲಿಕ್ಕೆ ರೀಸನ್ ಅನ್ನೋದು ಇರಬೇಕು. ಸೊ ಈ ರೀತಿಯ ರೀಸನ್ಗಳನ್ನ ಆ ಕೈದಿಗಳು ಪಡೆಯುವುದು, ಸೊ ಇದು ಅವರ ಒಂದು ರೈಟ್ ಅಲ್ಲ ಅಂತ ಸೊ ಇಲ್ಲಿ ಪೆರೋಲ್ ನಡಿಯಲ್ಲಿ ಬರುತ್ತೆ. ದಿಸ್ ಈಸ್ ನಾಟ್ ರೈಟ್ ಆಫ್ ದ ಪ್ರಿಸನರ್. ಸೊ ನೆಕ್ಸ್ಟ್ ಇದರ ಒಂದು ಮತ್ತೊಂದು ಏನಂತಂದ್ರೆ ಇಲ್ಲಿ ಕಾನೂನು. ಓಕೆ, ಸೊ ಇಲ್ಲಿ ಜೈಲು ಸುಧಾರಣೆಗಳಂತ ಬರುತ್ತೆ. ಜೈಲು ಸುಧಾರಣೆ ಅಂತಂದ್ರೆ ಸೊ ಇಲ್ಲಿ ಪೊಲೀಸರ ಕುರಿತಾಗಿ ಯಾವೆಲ್ಲ ರೀತಿಯ ಒಂದು ಸುಧಾರಣೆಗಳಾಗಬೇಕಾಗಿದೆ, ಹಾಗೆ ಕೈದಿಗಳ ವಾಸಿಸುವಂತ ಜೈಲುಗಳು ಅಥವಾ ಕೈದಿ ಸುಧಾರಣೆಗಳು. ಓಕೆ, ಸೊ ಯಾವೆಲ್ಲ ರೀತಿಯ ಸುಧಾರಣೆಗಳಾಗಬೇಕನ್ನುವಂತ ಒಂದು ಟಾಪಿಕ್ ಬಂದಾಗ ನಮ್ಗೆ ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಪೆರೋಲ್ ಅಂಡ್ ಪರ್ಲೋ ಅಂತ. ಸೊ ಇದನ್ನ ಯಾರಿಗೆ ನೀಡ್ತಾರೆ ಅಂತಂದ್ರೆ ಯಾರು ಒಂದು ದೀರ್ಘಾವಧಿಯವರೆಗೆ ಓಕೆ ಜೈಲು ಶಿಕ್ಷೆಯನ್ನ ಯಾರು ಅನುಭವಿಸಿರ್ತಾರಲ್ವಾ ಅವ್ರಿಗೆ ಇದನ್ನ ನೀಡಲಾಗತ್ತೆ. ಎಸ್. ಸೊ ಹಿಯರ್ ಯಾವುದೇ ಕಾರಣವನ್ನು ಲೆಕ್ಕಿಸದೆ, ಅಂದ್ರೆ ಇಲ್ಲಿ ಯಾವುದೇ ಒಂದು ಕಾರಣವನ್ನು ನೀಡದೆ ಏನ್ ಮಾಡಬಹುದು ಅಂದ್ರೆ ಇವರನ್ನ ರಿಲೀಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಎರಡು ವ್ಯವಸ್ಥೆಗಳನ್ನ ಪೆರೋಲ್ ಮತ್ತು ಪರ್ಲೋ ಅನ್ನ 1894 ಕಾರಾಗೃಹಗಳ ಕಾಯ್ದೆ ಅಡಿಯಲ್ಲಿ ಏನ್ ಮಾಡಲಾಗಿದೆ, ಸೊ ಇವುಗಳನ್ನ ಸೇರಿಸಲಾಗಿದೆ. Now let us see the next article. So here text of law changed. Okay. ಸೊ ಅಂದ್ರೆ ಈ ಹೊಸ ಕಾನೂನುಗಳಲ್ಲಿ ಏನಾಗಿದೆ, ಕೆಲವೊಂದಿಷ್ಟು ಅಂದ್ರೆ ಬದಲಾವಣೆಗಳನ್ನ ಮಾಡಲಾಗಿದೆ. ಆದ್ರೆ ಕ್ರಿಮಿನಲ್ ಜಸ್ಟಿಸ್ ಅಡ್ಮಿನಿಸ್ಟ್ರೇಷನ್ ಅವೆಸ್ಟ್ ರಿಫಾರ್ಮ್ ಓಕೆ ಬಾಜ್ಪೇಯಿ, ಸೊ ಇವ್ರು ಏನ್ ಹೇಳ್ತಾ ಇದಾರೆ ಇಲ್ಲಿ, ಸೊ ಕಾನೂನುಗಳನ್ನ ಬದಲಾವಣೆ ಮಾಡಿದ್ರು ಕೂಡ ಏನಾಗ್ತಾ ಇದೆ ಅಂದ್ರೆ ಈ ಒಂದು ನ್ಯಾಯದ ವ್ಯವಸ್ಥೆಯಲ್ಲಿ ಏನಾಗಬೇಕಾಗಿದೆ ಅಂತಂದ್ರೆ ತುಂಬಾ ಸುಧಾರಣೆಗಳು ಆಗ್ಬೇಕಾಗಿದೆ ಅಂತ ಸೊ ಇವರು ಹೇಳ್ತಾ ಇದ್ದಾರೆ. ಹಾಗಿದೆ ಈ ಒಂದು ಆರ್ಟಿಕಲ್ ಅಲ್ಲಿ ಸೊ ಯಾವೆಲ್ಲ ರೀತಿಯ ಒಂದು ಪಾಯಿಂಟ್ಸ್ ಗಳಿವೆ ಅನ್ನೋದನ್ನ ನೋಡೋಣ. ಸೊ ಹಿಯರ್ ಫಸ್ಟ್ ಒನ್ ರಿಫಾರ್ಮ್ ಅಂಡ್ ರಿಯಲ್ ಟೆಸ್ಟ್ ಅಂತ ಇದೆ. ಸೊ ಹಿಯರ್ 3 ಕಾನೂನುಗಳನ್ನ ಜಾರಿಗೆ ಮಾಡಲಾಗಿದೆ. ಓಕೆ, ಫಸ್ಟ್ ಆಫ್ ಆಲ್ ಸೊ ಹಿಯರ್ ಈ ಒಂದು ಹೊಸ ಕಾನೂನುಗಳು ನ್ಯಾಯಾಂಗದ ಮೇಲೆ, ಹಾಗೆ ಪೊಲೀಸ್ ವ್ಯವಸ್ಥೆ ಮೇಲೆ, ಹಾಗೆ ಒಂದು ಕೈದಿಗಳ ಮೇಲೆ ಅಥವಾ ಜನಸಾಮಾನ್ಯರ ಮೇಲೆ ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳನ್ನ ಬೀರತ್ತೆ ಅಂತಂದ್ರೆ ಇದು ಫಸ್ಟ್ ಒನ್. ಸೊ ನ್ಯಾಯಾಂಗಕ್ಕೆ ತಗೊಂಡ್ರೆ ಓಕೆ ಚಾಲೆಂಜಸ್ ವಿತ್ ಜುಡಿಷಿಯರಿ. ಸೊ ಈಗಾಗಲೇ ಏನಾಗಿದೆ ಅಂತಂದ್ರೆ ಒಂದು ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಈಗಾಗಲೇ ಹಲವಾರು ಸಂಖ್ಯೆಯ ಓಕೆ ಸಾವಿರಾರು ಅಥವಾ ಲಕ್ಷಕ್ಕೂ ಅಥವಾ ಕೋಟಿಗೂ ಮೀರಿ ಏನಾಗಿದೆ ಅಂತಂದ್ರೆ ಪ್ರಕರಣಗಳು ಚಾಲ್ತಿಯಲ್ಲಿವೆ. ಸೊ ಹೀಗಿರುವಾಗ ಒಂದು ಈ ಒಂದು ಜುಡಿಷಿಯರಿಗೆ ಏನಾಗತ್ತೆ ಅಂತಂದ್ರೆ ಟೈಮ್ ಬೌಂಡ್ ಇದೆ. ಓಕೆ, ಇಂತಿಷ್ಟು ಕಾಲದ ಮಿತಿಯೊಳಗೆ ಏನ್ ಮಾಡ್ಬೇಕಂದ್ರೆ ತೀರ್ಪನ್ನ ನೀಡ್ಬೇಕಂತ. ಸೊ ಇಲ್ಲಿ ಇವಾಗ ಏನಾಗತ್ತೆ ಅಂದ್ರೆ ಆ ನ್ಯಾಯಾಲಯಗಳು ಈ ಒಂದು ಅಂದ್ರೆ ಇತ್ತೀಚೆಗೆ ಜುಲೈ 1ರಿಂದ ಪ್ರಾರಂಭವಾಗುವಂತ ಕೇಸ್ಗಳನ್ನ ಇವ್ರು ಮಾಡ್ಬೇಕಾಗತ್ತೆ.
ಸೊ ಇವ್ರಿಗೆ ತೀರ್ಪನ್ನ ನೀಡಬೇಕಾಗತ್ತೆ. ಹೀಗಿದ್ದಾಗ ಹಳೆಯ ಪ್ರಕರಣಗಳ ಏನಾಗತ್ತೆ ಅವಾಗ ಬಾಕಿ ಉಳಿತಾನೆ ಹೋಗುತ್ತೆ. ಎಸ್ ನಾವು ಎಸ್ ಸೊ ಇಲ್ಲಿ ಈ ಒಂದು ಹಳೆ ಕಾನೂನುಗಳ ಒಂದು ಯಾವಾಗ ಅದನ್ನ ಸರಿಸುಮಾರು 1862ರಿಂದ ಒಂದು ಕಾಯ್ದೆ ಇದೆ. ಓಕೆ. ಸೊ ಅಂದ್ರೆ ಸೊ ಇದು 100ಕ್ಕಿಂತ ಹೆಚ್ಚು ವರ್ಷಗಳ ನಂತರ ಏನ್ ಮಾಡಲಾಗಿದೆ ಅಂತಂದ್ರೆ ಸೊ ಇದನ್ನ 2023ರಲ್ಲಿ ಚೇಂಜಸ್ ಮಾಡಲಾಗಿದೆ. ಓಕೆ. ಸೊ ನಾವು ಅಬೌಟ್ 70% ಆಫ್ ದ ಟೆಕ್ಸ್ಟ್ ಫ್ರಾಮ್ ದ ಓಲ್ಡ್ ಲಾಸ್ ಹ್ಯಾಸ್ ಬಿನ್ ರಿಟೈನ್ಡ್ ಇನ್ ದ ನ್ಯೂ ಲಾಸ್ ಅಂತ ಇದೆ. ಸೊ ಇಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳು ಕಂಡು ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಯಾಕಂತಂದ್ರೆ ಸೊ ಇಲ್ಲಿ ಹಳೆಯ ಕಾನೂನುಗಳಲ್ಲಿರುವಂತಹ ಸುಮಾರು 70% ಒಂದು ಏನಂತವೆ ಪ್ರೊವಿಷನ್ಸ್ ಗಳನ್ನ ಸೊ ಈ ಒಂದು ಹಳೆಯ ಕಾನೂನುಗಳು ಅಥವಾ ಹೊಸ ಕಾನೂನುಗಳಲ್ಲಿ ಏನ್ ಮಾಡಲಾಗಿದೆ ಆಸ್ ಇಟ್ ಈಸ್ ಓಕೆ ಹಾಗೆ ಉಳಿಸ್ಕೊಂಡಿದ್ದಾರೆ. ಇನ್ನು ಪ್ರಕರಣಗಳ ಬಾಕಿ ಯಾವೆಲ್ಲ ರೀತಿಯ ಸೊ ಇಲ್ಲಿ ಸುಮಾರು ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ಅಂದ್ರೆ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಸರಿಸುಮಾರು 3.4 crores ಅಂದ್ರೆ 3.4 ಕೋಟಿಯಷ್ಟು ಪ್ರಕರಣಗಳು ಬಾಕಿ ಇದೆ. ನೆಕ್ಸ್ಟ್ ಹಾಗೆ ಪ್ರತಿ ವರ್ಷ ಈ ಒಂದು ಕೋರ್ಟ್ಗಳಲ್ಲಿ ಅಂದ್ರೆ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಪ್ರತಿ ವರ್ಷ 1 ಕೋಟಿ ಏನಾಗತ್ತೆ ಅಂದ್ರೆ ಪ್ರಕರಣಗಳು ಬಾಕಿ ಉಳಿತಾ ಬರ್ತಾ ಇದೆ. ಸೊ ಇದನ್ನ ನೀವು ಜುಡಿಷಿಯರಿ ಸಿಸ್ಟಮ್ ಅಂತ ಬಂದಾಗ ಅಥವಾ ಈ ಒಂದು ನ್ಯೂ ಲಾ ಬಗ್ಗೆ ಕೇಳಿದಾಗ ಸೊ ಈ ರೀತಿಯ ಒಂದು ಸ್ಟ್ಯಾಟಿಕ್ಸ್ ಅನ್ನ ಓಕೆ ಸೊ ಈ ರೀತಿಯ ಒಂದು ಸ್ಟ್ಯಾಟಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನಮ್ಗೆ ಹೆಚ್ಚುವರಿ ಒಂದು ಅಂದ್ರೆ ಹೆಚ್ಚಿನ ಒಂದು ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯವಾಗತ್ತೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಇಲ್ಲಿ ನ್ಯೂ ಕ್ರಿಮಿನಲ್ ಲಾಗಳು ಯಾವೆಲ್ಲ ಒಂದು ಹಳೆಯ ಕಾನೂನುಗಳನ್ನ ರಿಪ್ಲೇಸ್ ಮಾಡಿದೆ ಅಂತಂದ್ರೆ ಇಲ್ಲಿ ಸೊ BNS ಶಾರ್ಟ್ ಆಗಿ ಭಾರತೀಯ ನ್ಯಾಯ ಸಂಹಿತ. ಸೊ ಈ ಒಂದು ಕಾಯ್ದೆ ಯಾವ ಹಳೆಯ ಕಾನೂನನ್ನ ರಿಪ್ಲೇಸ್ ಮಾಡಿದೆ ಇಲ್ಲಿ 1860ರ ಇಂಡಿಯನ್ ಪೆನಲ್ ಕೋಡ್ ಓಕೆ IPC ಅಂತ ಕರಿತೀವಿ ಶಾರ್ಟ್ ಆಗಿ ಅಥವಾ ಭಾರತೀಯ ದಂಡ ಸಂಹಿತೆ ಅಂತ ಕರಿತೀವಿ ಕನ್ನಡದಲ್ಲಿ. ಹಾಗೆ ನೆಕ್ಸ್ಟ್ ಲಾ ಯಾವುದು ಭಾರತೀಯ ಸಾಕ್ಷ್ಯ ಮಸೂದೆ ಓಕೆ ಸೊ ಹೀಗೆ ಸೊ ಇದು ಹಳೆಯ ಒಂದು ಯಾವ್ದ ಕಾನೂನ ಬದಲಾಯಿಸಿದೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872. ಸೊ ಇದು ಭಾರತೀಯ ಒಂದು ಸಾಕ್ಷ್ಯ ಕಾಯ್ದೆ ಅಂತ ಕರಿತೀವಿ ಅಥವಾ ಪುರಾವೆ ಕಾಯ್ದೆ. ಸೊ ಇದನ್ನ ಬದಲಾಯಿಸಿದೆ. ಹಾಗೆ ನೆಕ್ಸ್ಟ್ ಒನ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಓಕೆ ರಿಪ್ಲೇಸ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1898 ಅಂತ ಇದೆ. ಸೊ ಇಲ್ಲಿ ಕನ್ನಡದಲ್ಲಿ ಇದಕ್ಕೆ ಏನಂತ ಕರಿತೀವಿ ನಾವು CRPC ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ CRPC. ಸೊ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಇವುಗಳೆಲ್ಲ ಯಾವ ರೀತಿ ಇದೆ ಅಂತಂದ್ರೆ ಈ ವರ್ಡ್ಸ್ ಹಿಂದಿಯಲ್ಲಿವೆ ಓಕೆ ಹಿಂದಿಯಲ್ಲಿವೆ. ಹಾಗೆ ಇವುಗಳಿಗೆ ಪರ್ಯಾಯವಾಗಿ ಯಾವುದೇ ಒಂದು ಇಂಗ್ಲಿಷ್ ಪದಗಳನ್ನ ಸೊ ಬಳಕೆ ಮಾಡಿಲ್ಲ. ಸೊ ಹೀಗಾಗಿ ಇದು ಏನಾಗಿದೆ ಅಂತಂದ್ರೆ ಸದ್ಯಕ್ಕೆ ವಿವಾದಕ್ಕೆ ದಾರಿಯನ್ನ ಮಾಡಿಕೊಟ್ಟಿದೆ. ಸೊ ಇದರ ಈ ರೀತಿಯ ಒಂದು ನ್ಯಾಯಾಂಗದಲ್ಲಿ ಈ ರೀತಿಯ ಒಂದು ಸವಾಲುಗಳಿರುವಾಗ ಸೊ ಇಲ್ಲೊಂದಿಷ್ಟು ಸಜೆಷನ್ ಕೊಡ್ತಾರೆ. ಏನ್ ಸಜೆಷನ್ ಅಂದ್ರೆ ಫಾರ್ಮಿಂಗ್ ಅ ನ್ಯಾಷನಲ್ ಇಂಪ್ಲಿಮೆಂಟೇಷನ್ ಕಮಿಟಿ. ಇದನ್ನ ಟು ಶೇರ್ ದ ಇನ್ಫಾರ್ಮೇಶನ್ ಅಂಡ್ ಚಾಲೆಂಜಸ್ ಡ್ಯೂರಿಂಗ್ ದ ಇಂಪ್ಲಿಮೆಂಟೇಷನ್ ಆಫ್ ದ ನ್ಯೂ ಲಾ. ಸೊ ಇವಾಗ ಅಳವಡಿಸಿಕೊಳ್ಳ ಅಂದ್ರೆ ಇಂಪ್ಲಿಮೆಂಟ್ ಆಗಿರುವಂತಹ ಒಂದು ಹೊಸ ಕಾನೂನುಗಳ ಜಾರಿಯಲ್ಲಿ ಯಾವೆಲ್ಲ ರೀತಿಯ ಒಂದು ಸವಾಲುಗಳು ಎದುರಾಗತ್ತೆ ಅನ್ನೋದನ್ನ ತನಿಖೆ ಮಾಡ್ಲಿಕ್ಕೆ ಇಲ್ಲಿ ನ್ಯಾಷನಲ್ ಇಂಪ್ಲಿಮೆಂಟೇಷನ್ ಕಮಿಟಿಯನ್ನ ಫಾರ್ಮ್ ಮಾಡ್ಬೇಕಂತ ಸೊ ಇಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಡ್ಯಾಶ್ಬೋರ್ಡ್ ಕ್ರಿಯೇಟಿಂಗ್ ಡ್ಯಾಶ್ಬೋರ್ಡ್ ಫಾರ್ ಸ್ಟೇಕ್ ಹೋಲ್ಡರ್ಸ್ ಟು ಅಪ್ಹೋಲ್ಡ್ ದ ಚಾಲೆಂಜಸ್ ಅಂಡ್ ಇಶ್ಯೂಸ್ ಬೇಸ್ಡ್ ಒಂದು ಡ್ಯಾಶ್ಬೋರ್ಡ್ ಅನ್ನ ಅಂದ್ರೆ ಇದರಲ್ಲಿ ಮಧ್ಯವರ್ತಿಗಳಂತ ಬರುವ ಅವರಿಗೆ ಈ ರೀತಿಯ ಒಂದು ಇಂಪ್ಲಿಮೆಂಟ್ ಮಾಡುವಲ್ಲಿ ಯಾವೆಲ್ಲ ರೀತಿಯ ಒಂದು ಸವಾಲುಗಳು ಎದುರಾಗತ್ತೆ ಅನ್ನೋದನ್ನ ಇದರಲ್ಲಿ ಅಂದ್ರೆ ಅದನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಡ್ಯಾಶ್ಬೋರ್ಡ್ ಅನ್ನ ಫಾರ್ಮ್ ಮಾಡ್ಬೇಕಂತ ಸಲಹೆಯನ್ನ ನೀಡ್ತಾ ಇದ್ದಾರೆ. ನಾವು ಇವಾಗ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂತ ಕ್ವಶನ್ಗಳನ್ನ ನೋಡೋಣ. ಸೊ ಇದರ ಉತ್ತರಗಳನ್ನ ನಿಮ್ಗೆ ನಾಳೆ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಲಾಗತ್ತೆ. ಸೊ ಏನಿದೆ ಕ್ವಶನ್ ಅಂತಂದ್ರೆ here with reference to India,
ಕ್ಕೆ ಸಂಬಂಧಿಸಿದಂತೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ವೆನ್ ಅ ಪ್ರಿಸನರ್ ಮೇಕ್ಸ್ ಅ ಸಫಿಷಿಯಂಟ್ ಕೇಸ್, ವೆನ್ ಅ ಪ್ರಿಸನರ್ ಮೇಕ್ಸ್ ಔಟ್ ಅ ಸಫಿಷಿಯಂಟ್ ಕೇಸ್, parole cannot be denied to such a prisoner because it becomes a matter of his or her right ಅಂತ ಇದೆ. ಸೊ ಇದನ್ನು ಕೂಡ ಸೊ ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಿಯರ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸ್ಟೇಟ್ ಗವರ್ಮೆಂಟ್ ಹ್ಯಾವ್ ದೇರ್ ಓನ್ ಪ್ರಿಸನರ್ ರಿಲೀಸ್ ಆನ್ ಪ್ಯಾರೋಲ್ ರೂಲ್ಸ್ ಅಂತ ಇದೆ. ಓಕೆ, ಸೊ ಇದರಲ್ಲಿ ಯಾವುದು ಸರಿ ಉತ್ತರ ಆಗತ್ತೆ ಅನ್ನೋದನ್ನ ನೀವು ತಿಳಿಸಿ. ಹಿಯರ್ 1 ಓನ್ಲಿ ಇದೆ, 2 ಓನ್ಲಿ ಇದೆ, ಬೋತ್ ಕೊಟ್ಟಿದ್ದಾರೆ, ನೈದರ್ 1 ನಾರ್ 2 ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿ ಉತ್ತರವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಸೊ ಈ ಒಂದು ಕ್ಲಾಸ್ ನ ಒಂದು PDF ನಿಮ್ಗೆ ಪಾಂಚಜನ್ಯ IAS ಅನ್ನುವಂತ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ಸಿಗತ್ತೆ. ಸೊ ನೀವು ಬೇಕಿದ್ರೆ ಸೊ ಅದನ್ನ ರೆಫರ್ ಮಾಡಿಕೊಳ್ಬಹುದು. ಸೊ ಇದಿಷ್ಟು ಈ ಒಂದು ದಿನದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆ ಆಗಿತ್ತು. ಸೊ ಎಲ್ರಿಗೂ ನಮಸ್ಕಾರ.